ಆಕೆಯ ಹೆಸರು ಹೆಜಲ್. ಮೂಲತಃ ಉಡುಪಿಯವರಾದ ಹೆಜಲ್ ದೂರದ ಸೌದಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಏನಾಯ್ತು ಏನು ಅಂತ ಗೊತ್ತಿಲ್ಲ. ಜುಲೈ 19ರಂದು ಹೆಜಲ್ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ಲು. ಸಾವು ಆಗಿ 3 ತಿಂಗಳು ಆಗ್ತಾ ಬಂದ್ರು ಸಾವಿಗೆ ನಿಖರ ಕಾರಣ ಏನು ಎಂಬುದು ಇನ್ನೂ ತಿಳಿದಿಲ್ಲ. ಫೋಟೋದಲ್ಲಿರುವ ಈ ಮಹಿಳೆಯ ಹೆಸರು ಹೆಜಲ್. ಉಡುಪಿಯ ಶಿರ್ವದವರಾದ ಇವರು ಸೌದಿಯ ಅಲ್ ಮಕ್ವಾ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಆದರೆ ಜುಲೈ 19ಕ್ಕೆ ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ರು. ಆದರೆ ಈ ಸಾವಿಗೆ ಸೌದಿ ಆಡಳಿತ ಆತ್ಮಹತ್ಯೆಯ ಹಣೆಪಟ್ಟಿ ಕಟ್ಟಿತು. ಹೆಜಲ್ ಡೆತ್ ನೋಟನ್ನು ಬರೆದಿದ್ದು ಸಹೋದ್ಯೋಗಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿತು. ಆದರೆ ಇದೀಗ ಹೆಜಲ್ ಪೋಷಕರು ಮನೆ ಮಗಳ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಮಗಳ ಮೃತದೇಹ ಊರಿಗೆ ಬಂದು ಅಂತಿಮ ಕಾರ್ಯವಾಗಿದ್ದರೂ ಸಾವಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳು ಇನ್ನೂ ತಲುಪಿಲ್ಲವಾದ್ದರಿಂದ ಸಾವಿಗೆ ನಿಖರ ಕಾರಣ ಏನು ಎಂಬುದರ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಅವನು ಮ್ಯಾಂಗ್ಳೂರಿಯನ್ನ ತನ್ನ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾನೆ. ಸೊ ಐ ಆಮ್ ಸಾರಿ. ಅವನು ರಿಕ್ವೆಸ್ಟ್ ಮಾಡಿದ್ದಾನೆ. ಅದನ್ನು ಓದಲಿಕ್ಕೆ ಅವನನ್ನೇ ಕರೆದಿದ್ರು. ಬೇರೆ ಯಾರಿಗೂ ಕನ್ನಡ ಭಾಷೆ ಮತ್ತು ಕ್ಯಾಥಲಿಕ್ ಕೊಂಕಣಿ ಗೊತ್ತಿಲ್ಲ ಅಲ್ಲಿ. ಅವನು ಓದಿದ್ದವರು ಹೇಳಿದ್ದಾರೆ, ನನಗೆ ತುಂಬ ಹ್ಯೂಮಿಲಿಯೇಟ್ ಮಾಡಿದ್ರು, ಹ್ಯಾರಾಸ್ ಮಾಡಿದ್ರು. ಆದ್ದರಿಂದ ನಾನು ಮಾಡಿದ್ದೇನೆ ಅಂತೇಳಿ ಅವಳಿಗೆ ಹೇಳಿದ್ದೆ ಹೌದು, ಅದರಲ್ಲಿ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಅದನ್ನು ನೋಡದೆ ನಾವು ಇದು ಹೀಗೆ ಅಂತ ಹೇಳೋಕ್ಕೆ ಭಾರಿ ಕಷ್ಟ ಆಗ್ತದೆ. ಬಟ್ ಇಷ್ಟು ನಮಗೆ ಡೆಫಿನೆಟ್ಲಿ ಗೊತ್ತಿದೆ, ದೇರ್ ವಾಸ್ ಅ ಡೆತ್ ನೋಟ್. ಆ ಡೆತ್ ನೋಟ್ನಲ್ಲಿ ಉಳಿದ ಏನಾದರೂ ಇದ್ರೂ ನಮಗೆ ಅದು ಬೇಕು. ಸೌದಿಯಲ್ಲಿ ಕಠಿಣ ಕಾನೂನು ಇರುವ ಕಾರಣದಿಂದ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ಕಿರುಕುಳ ನೀಡಿದ್ದ ಇಬ್ರಾಹಿಂ ಎಂಬ ವ್ಯಕ್ತಿಯನ್ನ ಬಂಧಿಸಿದ್ರು. ಆದರೆ 3 ದಿನಗಳ ಹಿಂದೆ ಆತ ಬಿಡುಗಡೆಗೊಂಡಿದ್ದಾನೆ ಎಂದು ಹೇಳಲಾಗಿದೆ. ಈ ನಡುವೆ ಆಕೆಯ ಮರಣೋತ್ತರ ಪರೀಕ್ಷೆಯ ವರದಿ, ಚಾರ್ಜ್ ಶೀಟ್, ಕಿರುಕುಳ ನೀಡಿದ ವ್ಯಕ್ತಿಯ ಹೆಚ್ಚಿನ ವಿವರ, ಹೆಜಲ್ ನೌಕರಿ ಮಾಡುತ್ತಿದ್ದ ಸಂಸ್ಥೆಯ ವಿವರ, ಆಕೆಯ ಬ್ಯಾಂಕ್ ಖಾತೆ ವಿವರಗಳು ಹೀಗೆ ಯಾವ ದಾಖಲೆಗಳು ಕುಟುಂಬದ ಕೈ ಸೇರಿಲ್ಲ. ಇದನ್ನು ಸೌದಿ ಸರ್ಕಾರವೇ ಕಳಿಸಿಲ್ಲವೇ ಅಥವಾ ದೇಶದ ರಾಯಭಾರ ಕಚೇರಿ ತನ್ನ ಬಳಿ ಇಟ್ಟುಕೊಂಡಿದೆಯೇ? ಈ ಎಲ್ಲ ಪ್ರಶ್ನೆಗೂ ಸದ್ಯ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಹೆಜಲ್ ಕುಟುಂಬ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಮೊರೆ ಹೋಗಿದೆ. ಲೀಗಲಿ ಫೈಲ್ ಅಂದ್ರೆ ಇವ್ರು ಮಾಡ್ಲಿಕ್ಕೆ ಆಗ್ತದೆ. ನಾವು ಅವರಿಗೆ ಕಂಪನಿ ಮಾರ್ಗದರ್ಶನ ಕೊಡ್ತೀವಿ. ಮತ್ತೆ ವಿ ಡಿಮಾಂಡ್ ಇಂಡಿಯನ್ ಗವರ್ಮೆಂಟ್ ಟು ಪ್ರೊವೈಡ್ ದ ಲಾಯರ್. ನಮಗೆ ಜೆಸಿಕಾ ಕೇಸ್ನಲ್ಲಿ ಅವರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ವಿ ಅಗ್ರಿ ಫಾರ್ ದಟ್. ಅವಳಾಗಿ ಜೂರಿಸ್ಡಿಕ್ಷನ್ನಲ್ಲಿ ಹೋಗಿ ಎಕ್ಸ್ಟೆಂಡ್ ಮಾಡಿದ ತನ್ನ ಸ್ಟೇ ಎಕ್ಸ್ಟೆಂಡ್ ಮಾಡಿದ ಮೇಲೆ ನಾವು ಜವಾಬ್ದಾರಿ ಅಲ್ಲ ಅಂತೇಳಿ ನಮ್ಮ ಹತ್ರ ಇನ್ ರೈಟಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ಲೀಗಲಿ ಹೋದವರು ಇವ್ರಿಗೆ ಕೊಡುದಿಲ್ಲ ಅಂದ್ರೆ ಹಾಗಾದ್ರೆ ಇಂಡಿಯನ್ ಸಿಟಿಸನ್ ಅಲ್ಲಿ ಸತ್ರೆ ಯಾರು ಕೇಳುವುದಿಲ್ಲ. ಸೊ ದಟ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್. ನೋಡಿ, ನನ್ನ ಲೆಕ್ಕದಲ್ಲಿ ಇಫ್ ಯು ಆಸ್ಕ್ ಮೀ, ಇನ್ನೂ 1-2 ದಿವಸ ನೋಡಿ, ಅದರ ನಂತರ ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್. ಹೆಜಲ್ ಸಾವನ್ನಪ್ಪಿ ಸುಮಾರು 70 ದಿನಗಳ ಬಳಿಕ ಮೃತದೇಹ ಉಡುಪಿಗೆ ಬಂದಿದ್ದು ಶಿರ್ವದ ಚರ್ಚಿನಲ್ಲಿ ದಫನ ಮಾಡಲಾಗಿದೆ. ಆದರೆ ಮೃತದೇಹ ದಫನದ ಬಳಿಕವೂ ಸಾವಿನ ನಿಖರ ಕಾರಣ ಮಾತ್ರ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಹೀಗಾಗಿ ಗೋಚಲಾಗಿರುವ ಈ ಪ್ರಕರಣವನ್ನು ಇದೀಗ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷ ಡಾ ರವಿಚಂದ್ರ ಶಾನ್ಭೋ ಕೈಗೆತ್ತಿಕೊಂಡಿದ್ದಾರೆ. ಮೃತ ಹೆಜಲ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.